ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ಭೇಟಿ ಮಾಡುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೇವಜನರೇ, ದೇವರ ವಾಕ್ಯಗಳನ್ನು ಉದಯದಲ್ಲಿ ನಾವು ಆಲಿಸುವುದರಿಂದ ನಮ್ಮ ಜೀವಿತದಲ್ಲಿ ಎಷ್ಟು ಆಶೀರ್ವಾದ ಅಂದರೆ, ಈ ವಾಕ್ಯಗಳು ನಮ್ಮ ದಿನನಿತ್ಯದ ಜೀವಿತದಲ್ಲಿ ಇರುವಂಥ ಎಷ್ಟೋ ಪ್ರಶ್ನೆಗಳು, ಸವಾಲುಗಳಿಗೆ ಒಂದು ಉತ್ತರವು ಮತ್ತು ಒಂದು ಜಯವನ್ನು ತಂದುಕೊಡುವಂಥದ್ದಾಗಿರ್ತದೆ. ನಮ್ಮ ಜೀವಿತದಲ್ಲಿ ಅನೇಕ ಬಾರಿ ಎಷ್ಟೋ ಪ್ರಶ್ನೆಗಳು ಉಂಟಾಗ್ತದೆ, ಹೌದಲ್ವಾ? ಇದು ಹೇಗಾಗ್ತದೆ, ಅದು ಹೇಗೆ ಸಿಗ್ತದೆ, ಅದು ಹೇಗೆ ಒದಗಿ ಬರ್ತದೆ, ಅಲ್ಲಿ ಹೇಗೆ ಸಹಾಯ ಆಗ್ತದೆ, ಇದರಿಂದ ನಾನು ಹೇಗೆ ಹೊರಗಡೆ ಬರ್ತೀನಿ, ಈ ಕಷ್ಟಗಳು ಯಾವಾಗ ತೀರ್ತದೆ, ಅನೇಕ ಪ್ರಶ್ನೆಗಳು ನಮ್ಮ ಜೀವಿತದಲ್ಲಿ ಬರುವುದು ಉಂಟು, ಹೌದಲ್ವಾ ಪ್ರಿಯ ದೇವಜನರೇ? ಅದೇ ಪ್ರಕಾರದಲ್ಲಿ ಈ ಮುಂಜಾನೆಯಲ್ಲಿ ನಾವು ಗಮನಿಸುತ್ತಿರುವಂಥ ವಾಕ್ಯದಲ್ಲಿ ಒಂದು ಭಾಗ ಹೀಗಿದೆ. ಆದಿಕಾಂಡ 22ನೇ ಅಧ್ಯಾಯದ 8ನೇ ವಚನದಲ್ಲಿ, ಮಗನೇ, ಹೋಮಕ್ಕೆ ಬೇಕಾದ ಕುರಿಯನ್ನು ದೇವರೇ ಒದಗಿಸುವನು ಅಂದನು. ಪ್ರಿಯ ದೇವಜನರೇ, ಇಲ್ಲಿ ಅಬ್ರಹಾಮನು ಮತ್ತು ತನ್ನ ಮಗನಾದ ಇಸಾಕನ ನಡುವೆ ಒಂದು ಸಂಭಾಷಣೆ ಉಂಟಾಗ್ತಾ ಇದೆ. ಆ ಚಿಕ್ಕ ಬಾಲಕನಾದ ಇಸಾಕನು ಹೀಗೆ ಅಪ್ಪನನ್ನು ಪ್ರಶ್ನಿಸ್ತಾ ಇದ್ದಾನೆ. ಏನಂದರೆ, ಅಪ್ಪ, ಹೋಮಕ್ಕೆ ಹೋಗ್ತಾ ಇದ್ದೀವಿ, ಹೌದು, ಕಟ್ಟಿಗೆಯೂ ಇದೆ, ಬೆಂಕಿಯೂ ಇದೆ, ಆದರೆ ಕುರಿ ಎಲ್ಲಿ ಅನ್ನುವ ಪ್ರಶ್ನೆ ಆ ಪುಟ್ಟ ಮಗನು ಮಾಡುವಾಗ ಅಪ್ಪನಿಗೆ ಈ ಪ್ರಶ್ನೆಗೆ ಹೇಗೆ ಉತ್ತರಿಸಬೇಕು ಅಂತ ಯೋಚಿಸುವಾಗ ಆತನು ಹೀಗೆ ಉತ್ತರಿಸಿದ. ಏನಂದರೆ, ಮಗನೇ, ಹೋಮಕ್ಕೆ ಬೇಕಾದ ಕುರಿಯನ್ನ ದೇವರೇ ಒದಗಿಸುವನು. ಪ್ರಿಯ ದೇವಜನರೇ, ನಾನು ಈ ಮುಂಜಾನೆ ನಿಮ್ಮನ್ನು ಹೀಗೆ ಎಂಕರೇಜ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಏನೆಂದರೆ, ನಾನು ನಿಮ್ಮನ್ನು ಹೀಗೆ ಬಲಪಡಿಸೋದಕ್ಕೆ ಇಷ್ಟಪಡ್ತೀನಿ. ಏನೆಂದರೆ, ನಮ್ಮ ಜೀವಿತದಲ್ಲಿ ಕೊರತೆಗಳು ಬಂದಾಗ ಅನೇಕ ಪ್ರಶ್ನೆಗಳು ನಮಗುಂಟಾಗ್ತದಲ್ವಾ? ಈ ಕಾಸು ಹೇಗೆ ಒದಗಿ ಬರ್ತದೆ, ಈ ಸಾಲ ಹೇಗೆ ತೀರ್ತದೆ, ಈ ಸಮಯದಲ್ಲಿ ನನಗೆ ಯಾರು ಬಂದು ಸಹಾಯ ಮಾಡ್ತಾರೆ, ಹಾಗೆ ಹೀಗೆ ಅಂತ ಅನೇಕ ಪ್ರಶ್ನೆಗಳು ನಿಮ್ಮ ಜೀವಿತದಲ್ಲಿ ಉಂಟಾಗುತ್ತದೆ. ಆ ಸಂದರ್ಭದಲ್ಲಿ ನಿಮ್ಮ ಮಾತು ಇದೆಯಲ್ಲ, ಅದು ಬಹಳ ಪ್ರಾಮುಖ್ಯವಾದದ್ದು. ನೀವು ಆ ಪ್ರಶ್ನೆಗಳಿಗೆ ಹೇಗೆ ಉತ್ತರಿಸುತ್ತೀರಾ, ಹೇಗೆ ಪ್ರತಿಕ್ರಿಯಿಸುತ್ತೀರಾ ಅನ್ನುವುದು ಬಹಳ ಪ್ರಾಮುಖ್ಯವಾಗಿದೆ. ಪ್ರಿಯ ದೇವಜನರೇ, ಇಲ್ಲಿ ಅಪ್ಪ ಅಬ್ರಹಾಮನು ತನ್ನ ಮಗನ ಪ್ರಶ್ನೆಗೆ ಹೀಗೆ ನಂಬಿಕೆಯಿಂದ ಉತ್ತರಿಸ್ತಾ ಇದ್ದಾನೆ. ಏನಂದರೆ, ಮಗನೇ, ಹೋಮಕ್ಕೆ ಬೇಕಾದ ಕುರಿಯನ್ನ ದೇವರೇ ಒದಗಿಸುವನು. ಇದು ಅಬ್ರಹಾಮನ ಉತ್ತರ ಆಗಿತ್ತು. ಆದರೆ ಅದು ಆತನ ನಂಬಿಕೆಯಿಂದ ಹೇಳಿದಂಥ ಒಂದು ಉತ್ತರ ಆಗಿತ್ತು. ಪ್ರಿಯ ದೇವಜನರೇ, ನಮ್ಮ ಜೀವಿತದಲ್ಲಿ ಪ್ರಶ್ನೆಗಳು, ಸವಾಲುಗಳು ಎದುರಾಗುವಾಗ ನಾವು ನಂಬಿಕೆಯಿಂದ ನಮ್ಮ ಜೀವಿತದಲ್ಲಿ ಏನನ್ನು ನುಡಿಯುತ್ತೇವೋ ಅದೇ ನಡೆಯುತ್ತದೆ ಅನ್ನುವ ನಂಬಿಕೆಯಲ್ಲಿ ನಾವು ಮಾತನಾಡಬೇಕು. ಇವತ್ತು ಸಾಲ ಇದೆ, ನೀವು ನುಡಿಯಿರಿ, ನನ್ನ ಸಾಲಗಳು ಕೆಲವೇ ಕ್ಷಣಗಳಲ್ಲಿ ತೀರ್ತವೆ, ಕೆಲವೇ ದಿನಗಳಲ್ಲಿ ನಾನು ಕೂಡ ಸಮೃದ್ಧಿಯುಳ್ಳವನಾಗಿ ಜೀವಿಸ್ತೇನೆ, ನನ್ನ ರೋಗ ಈ ದಿನವೇ ಬಿಟ್ಟು ಹೋಗ್ತದೆ, ನನ್ನ ಸಂಕಷ್ಟಗಳು ನನ್ನಿಂದ ದೂರ ಆಗ್ತದೆ ಅಂತ ನೀವು ನಿಮ್ಮ ಸವಾಲುಗಳಿಗೂ ಪ್ರಶ್ನೆಗಳಿಗೂ ನಿಮ್ಮ ಬಾಯಾರೆ ಏನು ಮಾತಾಡುತ್ತೀರೋ ಅದೇ ಕಾರ್ಯ ಮಾಡುವಂಥದ್ದಾಗಿರ್ತದೆ. ಇದು ಸತ್ಯವೇದದಲ್ಲಿ ನಡೆದಿದೆ, ನಿಮ್ಮ ಜೀವಿತದಲ್ಲೂ ನಡೆಯುತ್ತದೆ. ಪ್ರಿಯ ದೇವಜನರೇ, ಅಬ್ರಹಾಮನು ಹೀಗೆ ಹೇಳಿದ, ದೇವರೇ ಒದಗಿಸುವನು ಅಂತ. ಆ ಅಧ್ಯಾಯದ ಕೊನೆ ಭಾಗದಲ್ಲಿ ನಾವು ಗಮನಿಸುವಾಗ ಆತನಿಗೆ ಆ ಒಂದು ಹೋಮಕ್ಕೆ ಬೇಕಾದ ಒಂದು ಟಗರನ್ನ ದೇವರೇ ಒದಗಿಸಿಕೊಟ್ಟು ಆ ಬೆಟ್ಟಕ್ಕೆ ಇವತ್ತಿನವರೆಗೂ ಒಂದು ಹೆಸರು ಉಂಟಾಗಿದೆ. ಏನಂದ್ರೆ, ಅದು ಯೆಹೋವನ ಬೆಟ್ಟ, ಅದು ಒದಗುವಂತ ಬೆಟ್ಟ, ಯೆಹೋವ ಈರೇ ಅನ್ನುವ ಒಂದು ಹೆಸರು ಉಂಟಾಯಿತು. ಅದೇ ಪ್ರಕಾರ ಈ ಮುಂಜಾನೆ ವೇಳೆಯಲ್ಲಿ ಏದಾದ್ರೂ ಕೊರತೆಗಳಲ್ಲಿ, ಸಂಕಟಗಳಲ್ಲಿ, ಸವಾಲುಗಳನ್ನು ಎದುರಿಸ್ತಾ ಇದ್ದೀರಂದ್ರೆ ನಾನು ನಿಮ್ಮನ್ನು ಹೀಗೆ ಬಲಪಡಿಸ್ತೇನೆ. ನೀವು ಬಾಯಾರೆ ಏನು ಮಾತಾಡ್ತೀರೋ ಅದೇ ನೆರವೇರ್ತದೆ. ನಿಮ್ಮ ಮಾತುಗಳು ಅದು ಆಶೀರ್ವಾದಕರವಾಗಿರಲಿ. ಸುಮ್ಮನೆ ಗೋಳಾಡುವುದು, ಗುಣಗುಟ್ಟುವಂಥ ಮಾತುಗಳು ನಮ್ಮ ನಾಲಿಗೆಯಲ್ಲಿ ಬರದೆ ಆಶೀರ್ವಾದ ಮಾತುಗಳು ನಾವು ಮಾತಾಡುವುದಾದರೆ, ಅಬ್ರಹಾಮನು ತನ್ನ ಜೀವಿತದಲ್ಲಿ ಆ ಸವಾಲನ್ನು ಹೇಗೆ ಎದುರಿಸಿ ಆಶೀರ್ವಾದ ನಿಧಿಯಾದನೋ ಅದೇ ಪ್ರಕಾರ ನೀವು ನಿಮ್ಮ ಜೀವಿತಗಳಲ್ಲಿ ಇವತ್ತು ಅನುಭವಿಸ್ತಿರುವಂಥ ಸಂಕಟಗಳಿಂದ ಹೊರಗಡೆ ಬಂದು ನಿಮ್ಮ ಮಾತುಗಳು ಏನು ನುಡಿಯುತ್ತದೋ ಅದೇ ಪ್ರಕಾರ ನಿಮ್ಮ ಜೀವಿತವನ್ನು ದೇವರು ಆಶೀರ್ವದಿಸುವುದಕ್ಕೆ ಶಕ್ತನಾಗಿದ್ದಾರೆ. ಪ್ರಶ್ನೆಗಳಿಗೆ ಯೋಚಿಸಬೇಡ್ರಿ, ನಂಬಿಕೆಯಿಂದ ನುಡಿಯುವುದಕ್ಕೆ ಆರಂಭಿಸಿರಿ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ? ಪರಿಶುದ್ಧಾತ್ಮನೇ, ನಿಮಗೆ ಸ್ತೋತ್ರಪ್ಪ. ನಿನ್ನ ವಚನ ಪ್ರಿಯ ಮಕ್ಕಳೊಟ್ಟಿಗೆ ಹೀಗೆ ಬಲಪಡಿಸೋದಕ್ಕಾಗಿ ವಂದನೆ. ಹೌದು ಅಪ್ಪ, ನಮ್ಮ ಜೀವಿತದಲ್ಲಿ ಉಂಟಾಗುವಂಥ ಪ್ರಶ್ನೆಗಳು, ಸವಾಲುಗಳಿಗೆ ನಾವು ಏನು ಉತ್ತರಿಸ್ತೇವೋ ಅದೇ ಕಾರ್ಯ ಮಾಡ್ತದೆ ಅನ್ನುವ ಪ್ರಕಾರ ಅಪ್ಪ, ಅಬ್ರಹಾಮನ ಜೀವಿತದಲ್ಲಿ
ದೇವರೇ ಒದಗಿಸುವನು ಅನ್ನುವ ಮಾತನ್ನು ಆತನು ಉತ್ತರವಾಗಿ ಹೇಳುವಾಗ ನೀನೇ ಒದಗಿಸಿ ಕೊಟ್ರಲ್ಲ ಕರ್ತನೆ. ಅದೇ ಪ್ರಕಾರವಾಗಿ ಇವತ್ತು ಪ್ರಿಯ ಮಕ್ಕಳು ಅಪ್ಪ ಅವರವರ ಜೀವಿತದ ಪರಿಸ್ಥಿತಿಗಳ ಮೇಲೆ ಅವರು ಏನನ್ನು ನುಡಿಯುತ್ತಾ ಇದ್ದಾರೋ ಅದು ಹಾಗೆಯೇ ನೆರವೇರಲ್ಪಡಲಿ ಅಂತ ಪ್ರಾರ್ಥಿಸ್ತೇವೆ. ಒದಗಿಸುವಿಕೆ ಉಂಟಾಗಲಿ. ಯೆಹೋವ ಈರೆ ನೀನನ್ನುವುದನ್ನು ಅವರಿಗೆ ತೋರ್ಪಡಿಸು. ಈ ದಿನ ಆಶೀರ್ವಾದಕರವಾಗಿರಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವ್ರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 9008725814, 9008725815. God bless you.